ಭಾರತ ಶಾಂತಿ 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 ಮಂತ್ರ ಅಂತ ಹೇಳ್ತಾ ಇದೆ. ಆದರೆ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕ ಇರಬಹುದು, ಹಾಗೆ ಇಸ್ರೇಲ್ ಇರಬಹುದು, ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಇರಾನ್ನ ಈ ಸಲ ಮುಗಿಸದೆ ಅಂತ. ಅಂದರೆ ಸೇನೆಗೆ ಯಾರು ಜನರಲ್ ಹೆಡ್ ಇರ್ತಾನಲ್ಲ, ಅವನು ಯುದ್ಧ ಶುರುವಾಗಿ 3 ದಿನಕ್ಕೆ ಅವನು ಮುಗಿಸ್ತಾರೆ. ಇಸ್ರೇಲ್ ಅವರು ಟಾರ್ಗೆಟ್ ಮಾಡಿ ಅವ್ನು ಎಲ್ಲಿದ್ದ ನೋಡ್ಬಿಟ್ಟು ಅಲ್ಲಿ ಹೊಡಿತಾರೆ. ಅದಾಯಿತು ಅಂತೇಳಿ ಇನ್ನೊಬ್ಬನ್ನ ಆಯ್ಕೆ ಮಾಡಿದ್ರೆ ಅವನು 3 ದಿನದಲ್ಲಿ ಅವನ್ನೂ ಮುಗಿಸ್ತಾರೆ. ಅಂದರೆ ನೀವು ಯೋಚನೆ ಮಾಡಿ, ಅಲ್ಲಿನ ಆರ್ಮಿಗೆ ಎಷ್ಟು ಭಯ ಇರ್ಬೋದು, ಅಲ್ಲಿನ ಯಾರಾದರೂ ಒಬ್ರು ಬಂದ್ಬಿಟ್ಟು ಇದನ್ನು ಮುಖ್ಯಸ್ಥರಾಗಿ ವಹಿಸ್ಕೊಳ್ರಪ್ಪ ಅಂತಂದ್ರೆ ಅವ್ರಿಗೆ ಎಷ್ಟು ಭಯ ಇರ್ಬೋದು. ಈಗ ಅಷ್ಟು ಅಕ್ಯುರೇಟ್ ಆಗಿ, ಅಂದ್ರೆ ಇಲ್ಲಿ ಹೊಡಿಬೇಕು ಅಂದ್ರೆ ಅಲ್ಲೇ ಹೊಡಿತೀವಿ ಅಂತ ಹೊಡೆಯುವಂತಹ ತಾಕತ್ತಿದೆಯಲ್ಲ ಇಸ್ರೇಲ್ದು. ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನೋಡಪ್ಪ ಖಮೇನಿ, ನೀನು ಹಿಂಗೆಲ್ಲ ಕಮೀನೆ ತರ ಆಡಬೇಡ, ಸರೆಂಡರ್ ಆಗ್ಬಿಡು ಅಂತ. ಅದಕ್ಕೆ ಖಮೇನಿ, ನೀವು ಹೆದರಿಸೋದಲ್ಲ ನನ್ನ ಹತ್ರ ಇಟ್ಕೋಬೇಡಿ, ನೀವೆಲ್ಲಾದ್ರೂ ಇದರಲ್ಲಿ ಇನ್ವಾಲ್ವ್ ಆದ್ರೆ ನಿಮ್ಮನ್ನು ಬೇರೆ ತರನೇ ಹ್ಯಾಂಡಲ್ ಮಾಡ್ತೀವಿ, ಲೈಫ್ ಲಾಂಗ್ ಮುಟ್ ನೋಡ್ಕೊಳ್ಳೋ ಹತ್ರ ಡ್ಯಾಮೇಜ್ ಮಾಡ್ತೀವಿ ಅಂತ ಇರಾನ್ ಬೆದರಿಕೆ ಆಗ್ತಿದೆ. ಎಷ್ಟು ನೀಟಾಗಿ ಟ್ರಂಪ್ ಹೇಳಿದ್ರು ಅಂತಂದ್ರೆ, ನೋ ಸೀಸ್ ಫೈರ್, ಇಟ್ ಹ್ಯಾಸ್ ಟು ಬಿ ಎಂಡ್. ಇರಾನು ಸತ್ತಿರೋ 650 ಜನದಲ್ಲಿ 150 ಜನ ಬರೀ ಮಿಲಿಟರಿ ರಿಲೇಟೆಡ್. ಇನ್ನು ಅವ್ರ ಟಿವಿ ಸ್ಟೇಷನ್ ಬಿಟ್ಟಿಲ್ಲ, ಆಂಕರ್ ನ್ಯೂಸ್ ಓದ್ತಾ ಇದ್ದಂಗೆ ಧಡಾರ್ ಅಂತ ಹೊಡೆದ್ಬಿಟ್ಟಿದ್ದಾರೆ. ಈ ಅಮೆರಿಕದ ಥಾಟ್ಸೇ ಅರ್ಥ ಆಗಲ್ಲ. ಇಂಡಿಯಾ ಪಾಕಿಸ್ತಾನ ವಾರಿಗೆ ನಿಂತ್ಕೊಂಡ್ರೆ ನಾನು ಬರ್ತೀನಿ, ಸೀಸ್ ಫೈರ್ ಅನೌನ್ಸ್ ಮಾಡಿಸ್ತೀನಿ, ಹೆಂಗಾದ್ರೂ ಮಾಡಿ ಯುದ್ಧ ನಿಲ್ಲಿಸಬೇಕು ಅಂತ ಯೋಚನೆ ಮಾಡ್ತೀನಿ. ಆದರೆ ಇರಾನ್ ವಿಚಾರಕ್ಕೆ ಬಂದಾಗ, ಇಸ್ರೇಲ್ ವಿಚಾರಕ್ಕೆ ಬಂದಾಗ ಇಸ್ರೇಲ್ ಪರವಾಗಿ ನಿಂತ್ಕೊಂಡು ಇರಾನ್ನ ಹೆಂಗಾದ್ರೂ ಮಾಡಿ ಮುಗಿಸ್ತೀನಿ ಅಂತ. ಮುಂದಿನ ವಾರ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಡೆಡ್ಲೈನ್ ಬೇರೆ ಕೊಟ್ಟಿದ್ದಾರೆ. ವಾರ್ನಿಂಗ್ ಜೊತೆಗೆ ಡೆಡ್ಲೈನ್. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಒಂದು ದೊಡ್ಡ ಯುದ್ಧಕ್ಕೆ ಅಥವಾ ಒಂದು ದೇಶದ ಸರ್ವನಾಶಕ್ಕೆ ನೀವು ಹೆಚ್ಚು ಕಮ್ಮಿ ಸಾಕ್ಷಿ ಆಗ್ತೀವಿ ಸದ್ಯದಲ್ಲೇ ಅನ್ನುವ ಪರಿಸ್ಥಿತಿ ಕಾಣ್ತಾ ಇದೆ. ಯಾಕಂದರೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಈಗ ದೊಡ್ಡ ಹಂತಕ್ಕೆ ಬಂದು ನಿಂತಿದೆ. ಅಂದರೆ ಇದೊಂಥರ ಪರ್ಸನಲ್ ಗ್ರಡ್ಜ್ ಆಗ್ತಾ ಇದೆ. ಈಗ ಭಾರತ ಶಾಂತಿ 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 ಮಂತ್ರ ಅಂತ ಹೇಳ್ತಾ ಇದೆ. ಆದರೆ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕ ಇರಬಹುದು, ಹಾಗೆ ಇಸ್ರೇಲ್ ಇರಬಹುದು, ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಇರಾನ್ನ ಈ ಸಲ ಮುಗಿಸದೆ ಅಂತ. ಎಷ್ಟು ನೀಟಾಗಿ ಟ್ರಂಪ್ ಹೇಳಿದ್ರು ಅಂತಂದರೆ, ನೋ ಸೀಸ್ ಫೈರ್, ಇಟ್ ಹ್ಯಾಸ್ ಟು ಬಿ ಎಂಡ್. ಮುಗಿಸ್ಬೇಕಷ್ಟೇ. ಇರಾಕ್ ಏನು ಪರಿಸ್ಥಿತಿ ಬಂತು, ಆಫ್ಘಾನಿಸ್ತಾನಕ್ಕೆ ಏನು ಪರಿಸ್ಥಿತಿ ಬಂತು, ಹಂಗೆ ಮಾಡಿ ಬಿಸಾಕಬೇಕು ಅಂತ ಡಿಸೈಡ್ ಮಾಡ್ದಂಗಿದೆ. ಆ್ಯಂಡ್ ಟ್ರಂಪ್ ಇದನ್ನು ತುಂಬ ಪರ್ಸನಲ್ ಆಗಿ ತೊಗೊಂಡಿದ್ದಾರೆ. ಟ್ರಂಪು ಆಲ್ರೆಡಿ ಖಮೇನಿ ಅಂದರೆ ಇರಾನಿ ದೇಶದ ಧಾರ್ಮಿಕ ಅಧ್ಯಕ್ಷ ಯಾರಿದಾರಲ್ಲ, ಆ ಲೀಡ್ರಿಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ನೋಡಪ್ಪ ಖಮೇನಿ, ನೀನು ಹಿಂಗೆಲ್ಲ ಕಮೀನೆ ಥರ ಆಡಬೇಡ, ಸರೆಂಡರ್ ಆಗ್ಬಿಡು ಅಂತ. ಅದಕ್ಕೆ ಖಮೇನಿ, ನೀವು ಹೆದರಿಸೋದಲ್ಲ ನನ್ನ ಹತ್ರ ಇಟ್ಕೋಬೇಡಿ, ನೀವೆಲ್ಲಾದ್ರೂ ಇದರಲ್ಲಿ ಇನ್ವಾಲ್ವ್ ಆದ್ರೆ ನಿಮ್ಮನ್ನು ಬೇರೆ ತರನೇ ಹ್ಯಾಂಡಲ್ ಮಾಡ್ತೀವಿ, ಲೈಫ್ ಲಾಂಗ್ ಮುಟ್ ನೋಡ್ಕೊಳ್ಳೋ ಹತ್ರ ಡ್ಯಾಮೇಜ್ ಮಾಡ್ತೀವಿ ಅಂತ ಇರಾನ್ ಬೆದರಿಕೆ ಆಗ್ತಿದೆ. ಈ ಕಡೆ ಇಸ್ರೇಲು ಹೆಂಗ್ ಹೊಡಿತಿದೆ ಅಂತಂದ್ರೆ, ಆಲ್ರೆಡಿ ಆಸ್ ಪರ್ ರಿಪೋರ್ಟ್, US ಇಂದ ಬಂದಿರೋ ರಿಪೋರ್ಟ್ ಪ್ರಕಾರ 650-680 ಜನರನ್ನು ಆಲ್ರೆಡಿ ಮುಗಿಸ್ಬಿಟ್ಟಿದೆ. ಅಲ್ಲಿ ಬಿಲ್ಡಿಂಗ್ಸ್ಗಳನ್ನೆಲ್ಲ ಸೇಮ್ ಗಾಜಾ ಸ್ಟ್ರಿಪ್ಪಲ್ಲಿ ಹೆಂಗಿತ್ತೋ ಹಂಗೆ ವಾಡದ್ ಮುಗಿಸ್ತಾ ಇದೆ ಇರಾನು ಸತ್ತಿರೋ 650 ಜನದಲ್ಲಿ 150 ಜನ ಬರೀ ಮಿಲಿಟರಿ ರಿಲೇಟೆಡ್. ಇನ್ನು ಅವ್ರ ಟಿವಿ ಸ್ಟೇಷನ್ ಬಿಟ್ಟಿಲ್ಲ, ಆಂಕರ್ ನ್ಯೂಸ್ ಓದ್ತಾ ಇದ್ದಂಗೆ ಧಡಾರ್ ಅಂತ ಹೊಡೆದ್ಬಿಟ್ಟಿದ್ದಾರೆ ಅಲ್ಲಿ. ಸೊ ಹೀಗಿರುವಾಗ ಇರಾನ್ ಯಾವ ಗ್ಯಾರಂಟಿ ಮೇಲೆ ಹೀಗೆ ನೇರ ಇಸ್ರೇಲ್ನ ಮತ್ತು ಅಮೆರಿಕನ ಎದುರಾಕೊಳ್ತಾ ಇದೆ ಗೊತ್ತಿಲ್ಲ. ಈಗ ಟ್ರಂಪ್ ಹೇಳಿರೋ ಮಾತೇನು, ಹೋದ ವಾರ ನೀವು ನನ್ನ ಹತ್ರ ಸೆಟಲ್ಮೆಂಟಿಗೆ ಬಂದಿದ್ರಿ, ಇದು ಲೇಟ್ ಆಗಿದೆ ಅಂತ ಅವತ್ತೇ ಕಳಿಸಿದ್ದೆ ನಾನು, ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಸರೆಂಡರ್ ಆಗಿಬಿಟ್ಟು ಸುಮ್ಮನೆ ಆಗ್ಬಿಡಿ, ಆಯಿತು ನಾವೇನು ಮಾಡಲ್ಲ, ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಸರೆಂಡರ್ ಆಗ್ಬಿಟ್ರೆ ಸುಮ್ಮನೆ ಆಗ್ತೀವಿ ಅಂತ ಹೇಳಿದ್ರೆ, ಸರೆಂಡರ್ ಆಗೋ ಮಾತೇ ಇಲ್ಲ ಅಂತೇಳಿ ಈ ಕಡೆಯಿಂದ ಇರಾನ್ನ ಅಧ್ಯಕ್ಷರು ಹೇಳ್ತಾರೆ. ಖಮೇನಿ ಹೇಳಿರೋ ಮಾತಿಗೆ ಫುಲ್ ತಲೆ ಕೆಡ್ಸ್ಕೊಂಡ್ರೋ ಟ್ರಂಪು, ಮುಂದಿನ ವಾರ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಡೆಡ್ಲೈನ್ ಬೇರೆ ಕೊಟ್ಬಿಟ್ಟವ್ರೀಗ. ವಾರ್ನಿಂಗ್ ಜೊತೆಗೆ ಡೆಡ್ಲೈನು. ನೀನು ಎಲ್ಲ ಅಡಕ್ಕೆ ಕೂತಿದ್ಯಾ ಅಂತ ನನಗೆ ಗೊತ್ತಿದೆ, ನಿನ್ನನ್ನು ಹೆಂಗೆ ಮುಗಿಸ್ಬೇಕು ಅನ್ನೋದು ಗೊತ್ತಿದೆ ಅನ್ನುವ ಅರ್ಥದಲ್ಲಿ ಮಾತಾಡ್ತಾ ಇದೆ ಅಮೆರಿಕ. ನಂಗೆ ಅರ್ಥ ಆಗದೆ ಇರೋದು, ಈ ಅಮೆರಿಕದ ಥಾಟ್ಸೇ ಅರ್ಥ ಆಗಲ್ಲ. ಇಂಡಿಯಾ ಪಾಕಿಸ್ತಾನ ವಾರಿಗೆ ನಿಂತ್ಕೊಂಡ್ರೆ ನಾನು ಬರ್ತೀನಿ, ಸೀಸ್ ಫೈರ್ ಅನೌನ್ಸ್ ಮಾಡಿಸ್ತೀನಿ, ಹೆಂಗಾದ್ರೂ ಮಾಡಿ ಯುದ್ಧ ನಿಲ್ಲಿಸಬೇಕು ಅಂತ ಯೋಚನೆ ಮಾಡ್ತೀನಿ. ಆದರೆ ಇರಾನ್ ವಿಚಾರಕ್ಕೆ ಬಂದಾಗ, ಇಸ್ರೇಲ್ ವಿಚಾರಕ್ಕೆ ಬಂದಾಗ ಇಸ್ರೇಲ್ ಪರವಾಗಿ ನಿಂತ್ಕೊಂಡು ಇರಾನ್ನ ಹೆಂಗಾದ್ರೂ ಮಾಡಿ ಮುಗಿಸ್ತೀನಿ ಅಂತ. ಇದಕ್ಕೆ ಕಾರಣಗಳು ಇದೆ. ಒಂದು ಮೇಜರ್ ಕಾರಣ ಏನು ಅಂತಂದರೆ, ಅಲ್ಲಿರುವಂತಹ ಪೆಟ್ರೋಲಿಯಂ ಸೋರ್ಸ್ ಇರಾಕ್ ವಿಚಾರದಲ್ಲೂ ಇದೇ ಆಗಿದ್ದು. ಅಂದರೆ ಫುಲ್ ಕಬ್ಜಾ ಮಾಡ್ಕೊಂಡು ಕೈಯಲ್ಲಿ ಕಂಟ್ರೋಲ್ ಇಟ್ಕೊಂಡ್ರೆ ಆ ದೇಶವನ್ನು. ಸೊ ಆಯಿಲ್ ಇಂಡಸ್ಟ್ರಿಯಲ್ಲಿ ಬಹಳ ದೊಡ್ಡ ಮೇಲುಗೈ ಸಾಧಿಸಬಹುದು ಅನ್ನೋದು ಅಮೆರಿಕದ ಉದ್ದೇಶ. ಅದೇ ಕಾರಣಕ್ಕೆ ಇಸ್ರೇಲ್ಗೆ ಯಾವ ತರಹದ ಟನ್ಗಟ್ಟಲೆ ಬಾಂಬ್ಗಳನ್ನು ಕಳಿಸ್ತಾ ಇದೆ ಅಮೆರಿಕ. ಟನ್ಗಟ್ಟಲೆ ಬಾಂಬು ಹೊಡ್ಕೊಳ್ಳಿ, ನೀವು ಪಟಾಕಿ ಹಚ್ಚಿ ಅಲ್ಲಿ ದೀಪಾವಳಿ ಮಾಡ್ಕೊಳ್ಳಿ ಅಂತ. ಸೊ ಇದ್ರ ಥಾಟ್ಸೇ ಅರ್ಥ ಆಗಲ್ಲ. ನಾನು ಅದನ್ನೇ ಹೇಳೋದು, ಅಮೆರಿಕ ಯೋಚನೆ ಮಾಡುವ ರೀತಿ ವ್ಯಾವಹಾರಿಕವಾಗಿ ವ್ಯಾಪಾರದ ವಿಚಾರದಲ್ಲಿ ಇರುತ್ತಷ್ಟೇ ಬಿಟ್ಟರೆ, ಅವುಗಳ ಥಾಟ್ ಯಾವಾಗ್ಲೂ ತನಗೇನು ಲಾಭ ಅದರಿಂದ ಅಂತ ಯೋಚನೆ ಮಾಡ್ತಾ ಇರುತ್ತೆ. ಹಾಗೇ ಯೋಚನೆ ಮಾಡಿಬಿಟ್ಟು ಅಮೆರಿಕ ಈಗಲೂ ಅದೇ ಕೆಲಸವನ್ನು ಮಾಡ್ತಾ ಇದೆ. ಇಸ್ರೇಲ್ಗೆ ಬ್ಯಾಕಪ್ ಆಗಿ ನಿಂತು ಇರಾನ್ಗೆ ಸ್ಟ್ರೈಟ್ ಅವೇ
ಸ್ಟ್ರೈಟ್ ಅವೇ ಅಪೋಸ್. ನಿಮಗೆ ನೀವು ಹೇಳ್ತಾ ಇದ್ದೀನಿ ಸರೆಂಡರ್ ಆಗಿ, ಇಲ್ಲ ಅಂತಂದರೆ ನಿಮ್ಮ ಕತೆ ಮುಗಿಸ್ತೀನಿ. ಅಂದರೆ ನೀವು ಯೋಚನೆ ಮಾಡಿ, ಅಲ್ಲಿನ ಸೇನಾಧಿಕಾರಿ ಅಂದರೆ ಸೇನೆಗೆ ಯಾರು ಜನರಲ್ ಹೆಡ್ ಇರ್ತಾನಲ್ಲ, ಅವನು ಯುದ್ಧ ಶುರುವಾಗಿ 3 ದಿನಕ್ಕೆ ಅವನು ಮುಗಿಸ್ತಾರೆ ಇಸ್ರೇಲ್ ಅವರು. ಟಾರ್ಗೆಟ್ ಮಾಡಿ ಅವ್ನು ಎಲ್ಲಿದ್ದ ನೋಡ್ಬಿಟ್ಟು ಅಲ್ಲಿ ಹೊಡಿತಾರೆ. ಅದಾಯಿತು ಅಂತೇಳಿ ಇನ್ನೊಬ್ಬನ್ನ ಆಯ್ಕೆ ಮಾಡಿದ್ರೆ ಅವನ್ನ 3 ದಿನದಲ್ಲಿ ಅವನ್ನೂ ಮುಗಿಸ್ತಾರೆ. ಅಂದರೆ ನೀವು ಯೋಚನೆ ಮಾಡಿ, ಅಲ್ಲಿನ ಆರ್ಮಿಗೆ ಎಷ್ಟು ಭಯ ಇರ್ಬೋದು, ಅಲ್ಲಿನ ಯಾರಾದರೂ ಒಬ್ರು ಬಂದ್ಬಿಟ್ಟು ಮುಖ್ಯಸ್ಥರಾಗಿ ವಹಿಸ್ಕೊಳ್ರಪ್ಪ ಅಂತಂದರೆ ಅವ್ರಿಗೆ ಎಷ್ಟು ಭಯ ಇರ್ಬೋದು. ಈಗ ಅಷ್ಟು ಅಕ್ಯುರೇಟ್ ಆಗಿ, ಅಂದರೆ ಇಲ್ಲಿ ಹೊಡಿಬೇಕು ಅಂದರೆ ಅಲ್ಲೇ ಹೊಡಿತೀವಿ ಅಂತ ಹೊಡೆಯುವಂತಹ ತಾಕತ್ತಿದೆಯಲ್ಲ ಇಸ್ರೇಲ್ದು, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆಮೇಲೆ ಕಳೆದ ನನಗೆ ಗೊತ್ತಿರಂಗೆ 2 ವರ್ಷದಿಂದ 2.5 ವರ್ಷ ಆಯ್ತೇನೋ ಯುದ್ಧ ಮಾಡೋಕ್ಕೆ ಶುರು ಮಾಡಿ. ಗಾಜಾ ಮುಗೀತು, ಅಲ್ಲಾಯಿತು, ಈಗ ಇಲ್ಲಿ ಇರಾನ್ ಕಡೆ ಡೈವರ್ಟು, ಕಾರಣಗಳು ಏನೇ ಇದ್ದಿರ್ಬೋದು. ಬಟ್ ಆ ದೇಶದ ಪುಟ್ಟ ದೇಶ ಅಂತ ಕರೆಸ್ಕೊಳ್ಳುವಂಥ ಒಂದು ಇಸ್ರೇಲ್ ದೇಶ, ಅದು ತನ್ನ ತಾಕತ್ತನ್ನು ಇಡೀ ವಿಶ್ವಕ್ಕೆ ತೋರಿಸ್ತಾ ಇದೆಯಲ್ಲ, ಅದಂತೂ ಅಮೇಝಿಂಗ್. ತನ್ನ ಡ್ಯಾಮೇಜನ್ನು ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿ ಮಾಡಿಕೊಂಡು ಅಪೋಸಿಟ್ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಷ್ಟು ಮಾಡಬೇಕು ಅಂತ ಹೊರಡ್ತಾ ಇರೋದು ನೋಡಿದ್ರೆ ಗೊತ್ತಿಲ್ಲ, ಇಟ್ ಮೇ ಲೀಡ್ ಟು ಎನಿ ಲೆವೆಲ್. ನನಗೆ ಗೊತ್ತಿಲ್ಲ, ಈಗ ಹೋಗಿ ಇರಾನ್ ಪರವಾಗಿ ಪಾಕಿಸ್ತಾನ ಇರಾನ್ ಪರವಾಗಿ ನಿಂತ್ಕೊಬಿಡುತ್ತೆ ಅಂತ ಇರಾನ್ ಭಾಳ ಖುಷಿಯಾಗಿತ್ತು. ಈಗ ನೋಡಿದ್ರೆ ನೆನ್ನೆ ಅಮೆರಿಕದ ಅಧ್ಯಕ್ಷರು ಪಾಕಿಸ್ತಾನದ ಜನರಲ್ನ ಕರೆದ್ಬಿಟ್ಟು ತಿಂಡಿ ಕೊಟ್ಟು ಕಳಿಸಿಯಾರಂತೆ. ಮೋಸ್ಟ್ಲಿ ಇದೇ ವಿಷಯಕ್ಕೆ, ನೀನು ಇದರಲ್ಲಿ ಇಂಟರ್ಫಿಯರ್ ಆದರೆ ಬೇಡಪ್ಪ ಮುನೀರ್, ನಿನಗೆ ಒಳ್ಳೆ ರೀತಿಯಲ್ಲಿ ಹೇಳ್ತೀನಿ ಅನ್ನೋದಕ್ಕೆ ಕರೆದು ಬ್ರೇಕ್ಫಾಸ್ಟ್ ಹಾಕಿಸಿ ಆವಾಜ್ ಹಾಕಿ ಕಳಿಸಿರ್ತಾರೆ. ಅದಕ್ಕೆ ಆ ಮನುಷ್ಯ ಹೊರಗಡೆ ಬಂದ್ಬಿಟ್ಟು ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕು ಅನ್ನೋ ರೇಂಜಿಗೆ ಮಾತಾಡ್ತಾ ಇದ್ದ. ಸೊ ಹೀಗಿರುವಾಗ ಅಮೆರಿಕಾದ ಥಾಟ್ಸು ಥಿಂಕಿಂಗ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಓಡ್ತಾ ಇದೆ. ಇವಾಗ ಹೆಂಗಾದ್ರೂ ಮಾಡಿ ಮತ್ತೊಂದು ದೇಶವನ್ನು ಇಸ್ರೇಲ್ ಸಹಾಯದೊಂದಿಗೆ ಕಂಟ್ರೋಲಿಗೆ ತಗೊಂಡ್ರೆ, ಅಲ್ಲಿನ ಪೆಟ್ರೋಲಿಯಂ ಮತ್ತು ಇರಾನ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಕಂಟ್ರಿ, ಚೆನ್ನಾಗಿದೆ, ಆ ದೇಶವನ್ನು ತನ್ನ ಕಂಟ್ರೋಲಿಗೆ ಸುಪರ್ದಿಗೆ ತಗೊಂಡ್ರೆ ಆಟ ಆಡ್ಬೋದು, ನಿಭಾಯಿಸ್ಬೋದು ಒಂದಿಷ್ಟು ಅನ್ನುವಂತಹ ಮನಸ್ಥಿತಿಯಲ್ಲಿ ಈಗ ಈ ಹಂತಕ್ಕೆ ಬಂದು ನಿಂತಿದೆ. ಈಗ ಮುಂದೆ ಇರಾನ್ನ ಪರವಾಗಿ ಯಾರ್ಯಾರು ನಿಂತ್ಕೋತಾರೆ, ಇಸ್ಲಾಮಿಕ್ ರಾಷ್ಟ್ರಗಳು ನಿಂತ್ಕೋಬೇಕು ಅಂತಂದ್ರೆ ಪಾಕಿಸ್ತಾನ ಈ ಕ್ಷಣಕ್ಕೆ ಹೋಗಿ ನಿಂತ್ಕೊಳ್ಳೋಕೆ ಸಾಧ್ಯನೇ? ಯಾಕಂದ್ರೆ ಟ್ರಂಪ್ ಮೊನ್ನೆ ಭೇಟಿ ಮಾಡಿದ್ದಾರೆ. ಈಗ ಹೋಗಿ ಪಾಕಿಸ್ತಾನ ನಿಂತ್ಕೊಳ್ಳುತ್ತಾ? ಟರ್ಕಿ ಇವಾಗ ಬಂದು ನಿಂತ್ಕೊಳ್ಳುತ್ತಾ? ಅಲ್ಲಿನ ಸುತ್ತಮುತ್ತಲ ಬೇರೆ ಮುಸ್ಲಿಂ ರಾಷ್ಟ್ರಗಳು ಇವಾಗ ಬಂದು ಇಲ್ಲ ನಾನು ಇರಾನ್ ಪರವಾಗಿ ಅಂತ ನಿಂತ್ಕೊಳ್ಳೋಕೆ ಸಾಧ್ಯ ಇದೆಯಾ? ನೋ. ಭಾರತ ಅಂತೂ ಸದ್ಯಕ್ಕೆ ನ್ಯೂಟ್ರಲ್. ರಷ್ಯಾನೂ ಅದೇ ಥರ ಮಾತಾಡ್ತಾ ಇದೆ, ಸುಮ್ಮನೆ ಇದನ್ನು ಮಧ್ಯಸ್ಥಿಕೆ ಬೇಕಾದ್ರೆ ವಹಿಸ್ತೀವಿ, ನ್ಯೂಟ್ರಲ್ ಮಾಡ್ತೀವಿ ಅಂತ. ಯಾರೂ ಸಹಿತ ಹೋಗಿ ಯುದ್ಧ ಮಾಡಿ ಅನ್ನುವ ಇದರಲ್ಲಿಲ್ಲ. ಭಾರತ ಏನು ಯೋಚನೆ ಮಾಡ್ತಾ ಇದೆ, ಭಾರತಕ್ಕೂ ಒಂದು ಆತಂಕ ಇರುತ್ತೆ. ವ್ಯಾಪಾರದ ವಿಚಾರದಲ್ಲಿ ಈಗ ಟ್ರಂಪು ಮೊದಲೇ ಮನುಷ್ಯ ಯಾವ ಟೈಮಲ್ಲಿ ಯಾವ ಥರ ನಿರ್ಧಾರ ತಗೋತಾರೆ ಅಂತ ನಿಮ್ಗೆ ಗೊತ್ತು. ಇವಾಗ ಇದ್ದಿದ್ದು ನೆಕ್ಸ್ಟ್ ಮಿನಿಟ್ಗೆ ಇಲ್ಲ. ಎಲಾನ್ ಮಸ್ಕ್ ಜೊತೆಲಿ ಅಷ್ಟು ಜೊತೆಲಿ ಇಟ್ಕೊಂಡಿದ್ದ ಮನುಷ್ಯ ಆಲ್ ಆಫ್ ದ ಸಡನ್ ಎಲಾನ್ ಮಸ್ಕ್ಗೆ ಕಟ್ಟು. ಸೊ ಹಿಂಗಿರುವಾಗ ಅದು ಯಾವ ದೇಶದ ಜೊತೆಲಿ ಯಾವ ಥರ ಬಿಹೇವ್ ಮಾಡ್ತಾನೆ ಮನುಷ್ಯ ಅಂತ ಗೊತ್ತಿಲ್ಲ. ಇವತ್ತು ನಮಗೆ ಅಲ್ಲಿಂದ ಹರ್ಮಾಜ್ ಮಾರ್ಗವಾಗಿ ಬರ್ತಾ ಇರುವಂತಹ ಪೆಟ್ರೋಲಿಯಂ ಉತ್ಪನ್ನಗಳೇನಿದ್ದಾವೆ ಬೇರೆ ಬೇರೆ ರಾಷ್ಟ್ರಗಳಿಂದ, ಅಂದರೆ ಅಲ್ಲಿ ಇರಾನಿಂದ ಬರಲ್ಲ, ದುಬೈಯಿಂದ ಇರ್ಬೋದು, UAE ಇಂದ ಇರ್ಬೋದು, ಇರಾಕ್ನಿಂದ ಇರ್ಬೋದು, ಅಲ್ಲಿಂದ ಬರುವಂಥದ್ದು ಏನಿದೆಯಲ್ಲ ಆ ಸ್ಟ್ರಿಪ್ಪು ಅಂದರೆ ಇರಾನ್ನ ಒಳಗಡೆಯಿಂದ ಬರಬೇಕು. ಅಲ್ಲೊಂದು ಜಲಸಂಧಿ ಇದೆ, ಆ ಜಲಸಂಧಿ ಒಳಗಡೆಯಿಂದ ಬರಬೇಕು. ಅದೆಲ್ಲಾದರೂ ನಾಳೆ ಅಮೆರಿಕಾದ ಕಂಟ್ರೋಲಿಗೆ ಸಿಕ್ಕಿದ್ರೆ ಕಷ್ಟ. ಇಸ್ರೇಲ್ ಹತ್ರ ಇದ್ರೆ ಬಿಡಿ, ನಮ್ಮ ಫ್ರೆಂಡು ಕೊಡ್ಬೋದು. ಬಟ್ ಅಮೆರಿಕ ಅದರ ಕಂಟ್ರೋಲ್ ತಗೊಂಡು ಎಲ್ಲ ಆ ಟೈಮಲ್ಲಿ ಇಸ್ರೇಲ್ಗೆ ನಾನು ಸಪೋರ್ಟ್ ಮಾಡಿದ್ದೀನಿ, ನೀನು ಇವಾಗ ಇಂಡಿಯಾಗೆ ಹೆಂಗೆ ಸಪೋರ್ಟ್ ಮಾಡ್ಬಿಡ್ತೀಯ ಅಂತ ನಿಂತ್ಕೊಂಡ್ಬಿಟ್ರೆ ಕಷ್ಟ. ಅಮೆರಿಕ ನಂಬಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಹೆಂಗಾದರೂ ಮಾಡಿ ಇದು ಹೆಂಗಿದೆ ಹಾಗೆ ಮುಗಿದೋಗ್ಬಿಟ್ರೆ ಕಷ್ಟ, ಒಳ್ಳೆಯದು ಅನ್ನೋದು ಭಾರತದ ಧ್ಯೇಯ, ಭಾರತದ ಉದ್ದೇಶ. ಈಗ ಹೆಂಗೆ ಮ್ಯಾನೇಜ್ ಮಾಡ್ತಾರೆ, ಹೆಂಗಾಗುತ್ತೆ, ಯಾವ್ಯಾವ ದೇಶಗಳು ಯಾವ್ಯಾವ ನಿಲುವನ್ನು ತಗೊಳ್ತವೆ, ಮುಂದಿನ ವಾರದಲ್ಲಿ ಏನಾಗಬಹುದು ಅನ್ನೋದನ್ನು ನೀವು ಕಾದು ನೋಡಬೇಕು. ಕೆಲವರು ಇದನ್ನು 3ನೇ ಮಹಾಯುದ್ಧಕ್ಕೆ ಆಲ್ರೆಡಿ ಮುನ್ನುಡಿ ಬರಿತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅವೆಲ್ಲ ಆಗದೇ ಇರಲಿ, ವಿಶ್ವ ಶಾಂತಿಯಾಗಿರಲಿ ಅಂತ ನಾವು ಬಯಸೋಣ. ನೀವೇನಂತೀರಿ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.